ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸೂರ್ಯಬಿಂಬ ಯೋಜನೆಯಡಿ ಸೋಲಾರ್ ಹೈಮಾಸ್ಕ್ ದೀಪವನ್ನ ಅಳವಡಿಸುವ ಕಾರ್ಯಕ್ರಮದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ಸಂಸದ ಗೋವಿಂದ ಕಾರಜೋಳರವರು ಮಾತನಾಡಿದರು. ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಬೆಳಕು ಕಲ್ಪಿಸುವುದು ನಮ್ಮ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ದೇವಸ್ಥಾನಗಳ ಮುಂಭಾಗ ಹೈಮಾಸ್ಕ್ ಲೈಟ್ಗಳನ್ನು ಅಳವಡಿಸುವ ಕಾರ್ಯ ಮಾಡುತ್ತಿರುವುದು ಮೆಚ್ಚುವಂತದ್ದು ಅಂತ ಸಂಸದ ಗೋವಿಂದ ಎಂ ಕಾರಜೋಳರವರು ಪ್ರಶಂಸೆ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಮಾತನಾಡಿ, ಸಾರ್ವಜನಿಕವಾಗಿ ಅನುಕೂಲವಾಗುವಂತಹ ಕೆಲಸ ಜನಪ್ರತಿನಿಧಿ ಮಾಡಿದಾಗ ಜನರ ಮನಸ್ಸಿನಲ್ಲಿ ನಮ್ಮಗಳ ಸೇವೆ ಉಳಿಯೋದಕ್ಕೆ ಸಾಧ್ಯ. ತಾಲೂಕಿನ ಎಲ್ಲ ದೇವಾಲಯಗಳ ಮುಂದೆ ಸ್ಥಿರ ಬಿಂಬ ಯೋಜನೆಯಲ್ಲಿ ಸೋಲಾರ್ ಹೈಮಾಸ್ಕ್ ಲೈಟ್ಗಳನ್ನು ಅಳವಡಿಸುವ ಕಾರ್ಯಕ್ರಮಕ್ಕೆ ಮುಂದಾಗಿದ್ದೀನಿ. ವಿಧಾನ ಪರಿಷತ್ ಸದಸ್ಯನಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪ್ರಥಮ ಆದ್ಯತೆಯನ್ನ ಕೊಡ್ತಾ ಇದ್ದೀನಿ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಶಿರಾ ಕ್ಷೇತ್ರದ ಜನತೆ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡ್ತಾರೆ ಅನ್ನುವ ವಿಶ್ವಾಸವಿದ್ದು ರಾಜ್ಯದಲ್ಲಿಯೇ ಶಿರಾ ಕ್ಷೇತ್ರವನ್ನ ಮಾದರಿ ಮಾಡುವ ಸಂಕಲ್ಪ ಹೊಂದಿದ್ದೇನೆ ಅಂತ ಹೇಳಿದರು. ಚಿದಾನಂದ ಗೌಡರು ಇವತ್ತು ಬೆಳಗ್ಗೆನೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಒಂದು ಹೈಮಾಸ್ಕದ್ದು ಲ್ಯಾಂಪ್ ಹಾಕಬೇಕು, ಸೋಲಾರ್ ಲ್ಯಾಂಪು, ಅದರ ಭೂಮಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರು. ಖಂಡಿತವಾಗಿ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಬೇಕಾಗ್ತಕ್ಕಂಥ ವೆಚ್ಚವನ್ನು ನಮ್ಮ ಲೋಕಸಭಾ ಸಂಸದರ ನಿಧಿಯಿಂದ ಕೊಡ್ತಕ್ಕಂಥದ್ದಕ್ಕೆ ನಾನು ಒಪ್ಪಿಗೆಯನ್ನು ಕೊಟ್ಟಿದ್ದೀನಿ. ಚಿದಾನಂದ ಗೌಡರು ಇವತ್ತೇ ಒಂದು ಪತ್ರ ಕಳಿಸ್ಲಿ, ಕೂಡಲೇ ಡಿ.ಸಿಗೆ ಹೇಳಿ ಅದನ್ನು ಹಣ ಬಿಡುಗಡೆ ಮಾಡಿಸ್ತೇನೆ, ಅದೊಂದು ಸದುಪಯೋಗ ಮಾಡಿಕೊಳ್ಬೇಕು ಅಂತ ಊರವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಗೋವಿಂದ ಎಂ ಕಾರಜೋಳ ಸಾಹೇಬರ ಒಂದು ನೇತೃತ್ವದಲ್ಲಿ ನಮ್ಮ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಸನ್ನಿಧಿನಲ್ಲಿ ನಾನು ಹಿಂದೆ ಬಂದಾಗ ದೇವಸ್ಥಾನದವ್ರಿಗೆ ಭರವಸೆ ಕೊಟ್ಟಿದ್ದಂತೆ ಒಂದು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಒಂದು ಸೋಲಾರ್ ಹೈಮಾಸ್ಕ್ ದೀಪವನ್ನು ಅಳವಡಿಸೋ ಅಂಥ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಅದರ ಒಂದು ಶಂಕುಸ್ಥಾಪನೆ ಆಗಿದೆ. ಇನ್ನೊಂದು ವಾರದೊಳಗಡೆ ಇಲ್ಲಿ ಆ ಒಂದು ಸೋಲಾರ್ ಹೈಮಾಸ್ಕ್ ಲೈಟನ್ನು ಬೆಳೆಸೋಂಥದ್ದಾಗುತ್ತೆ. ನಾನು ವೈಯಕ್ತಿಕವಾಗಿ, ಇದು ಯಾವ ಅನುದಾನ ಕೂಡ ಅಲ್ಲ, ವೈಯಕ್ತಿಕವಾಗಿ ಇಡೀ ನಮ್ಮ ತಾಲೂಕಿನಾದ್ಯಂತ ಮುಖ್ಯವಾಗಿ ಎಲ್ಲ ದೇವಸ್ಥಾನಗಳ ಮುಂಭಾಗದಲ್ಲಿ ಒಂದೊಂದು ಹೈಮಾಸ್ಕನ್ನು ಹಾಕ್ಕೊಡ್ಬೇಕು ಅನ್ನೋ ಒಂದು ತೀರ್ಮಾನವನ್ನು ಈಗಾಗಲೇ CMG ಸೂರ್ಯಬಿಂಬ ಅಂಥೇಳಿ ಒಂದು ಕಾರ್ಯಕ್ರಮ ಏನು ಉದ್ಘಾಟನೆ ಮಾಡಿದ್ದೀವಿ, ಚಾಲನೆ ಮಾಡಿದ್ದೀವಿ. ಈಗಾಗಲೇ ಒಂದು 25 ಗ್ರಾಮಗಳಲ್ಲಿ ಆಗಿದೆ ಸರ್. ಈಗ ಮುಂದುವರೆದು ಪ್ರತಿ ಗ್ರಾಮದಲ್ಲೂ ಕೂಡ ಪ್ರಮುಖ ಜಾಗದಲ್ಲಿ ಭಕ್ತಾದಿಗಳಿಗೆ ಅನುಕೂಲ ಆಗೋ ರೀತಿ ಒಂದು ಹೈಮಾಸ್ಕ್ ದೀಪವನ್ನು ಅಳವಡಿಸುವಂಥ ಕೆಲಸ ಇವತ್ತು ಚಿಕ್ಕನಹಳ್ಳಿ ಗ್ರಾಮದಲ್ಲೂ ಕೂಡ ನಮ್ಮ ತೇಜಸ್ಸು ST ಮೋರ್ಚಾ ಅಧ್ಯಕ್ಷ, ಹಾಗೆ ನಮ್ಮ BJP ಮುಖಂಡರು ಶಿವಕುಮಾರು, ಹಾಗೆ ಕುಮಾರು, ಲೋಕೇಶು ಮತ್ತು ಇನ್ಯಾರು ಇದ್ರಿ ದೇವಸ್ಥಾನದ ಆಡಳಿತ ಮಂಡಳಿ ಪುಷ್ಪ ಅಲ್ಲ ನಿಮ್ಮ ಹೆಸರು, ಪುಷ್ಪ ಅವರು, ನೀವಣ್ಣ ಭಾಸ್ಕರ್ ಅವರು, ಮತ್ತು ನಮ್ಮ ಇನ್ನೊಬ್ಬರು ಭಾಸ್ಕರ್ ಅವರು, ರಂಗನಾಥ್, ಚಿಕ್ಕಣ್ಣ, ಉಮೇಶ್ ಗೌಡರು, ಇವರೆಲ್ಲರ ಒಂದು ಮುಖಂಡತ್ವದಲ್ಲಿ ತುರ್ತಾಗಿ ಸಾಹೇಬರು ಬೇರೆ ಕಡೆ ಹೋಗಬೇಕಾಗಿದೆ, ಆಲೇನಹಳ್ಳಿ ಗ್ರಾಮ ಪಂಚಾಯತಿ ಉದ್ಘಾಟನೆಗೆ, ತುರ್ತಾಗಿ ಈ ಕೆಲಸ ಕೂಡ ಮಾಡಿದ್ದೇವೆ. ಸೊ ದೇವರು ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಈ ಭಾಗದ ಜನ ಒಂದು ಒಳ್ಳೆಯ ರೀತಿ ಸಮೃದ್ಧಿಯನ್ನು ಕಾಣಲಿ ಅಂತೇಳಿ ಇವತ್ತು ದೇವರಲ್ಲಿ ಬೇಡ್ಕೋತೇವೆ.